ಕಮಿಷನರ್ಗೆಲ್ಲ ಕೇಳಿದೆ ತಾನೆ ಈ ತರ ಮಾಡಪ್ಪ. ಒಬ್ಬ MLA MP ಇದು ಕಾಂಗ್ರೆಸ್ ಫಂಕ್ಷನ್ ಪಬ್ಲಿಕ್ ಫಂಕ್ಷನ್ ಏನ್ರಿ? ಇದು ಕಾಂಗ್ರೆಸ್ ಫಂಕ್ಷನ್ ಕಾಂಗ್ರೆಸ್ ಕಾರ್ಯಕ್ರಮ. ಒಬ್ಬ MLA ನೋಡ್ರಿ ನಮ್ಮ RSS ಇವತ್ತು ಫಂಕ್ಷನ್ ಹೋಗಿ ನೋಡಿ ಅಲ್ಲೇ ಮಾಡಕ್ ಬರ್ತಾರೆ. ಒಬ್ಬ MLA ಇವತ್ತು ತಳಿ ಅಂತ ನಾನು RSS ಕಾರ್ಯಕ್ರಮ ಎಂಪಿಗೆ ಆಹ್ವಾನ ಇಲ್ಲ, MLAಗೆ ಆಹ್ವಾನ ಇಲ್ಲ. ಕಾಂಗ್ರೆಸ್ ನಾನು ಸಾರ್ವಜನಿಕರ ಮಧ್ಯೆ ಕಂಪ್ಲೇಂಟ್ಸ್ ಹೇಳಕ್ ಇವತ್ತು ಈ ನಮ್ಮ RSS ಇವತ್ತು ನೋಡ್ರಿ ಕಾಂಗ್ರೆಸ್ ಕಾರ್ಯಕರ್ತರು ಇಡೀ ಕನಕಪುರದಿಂದ ಒಬ್ಬ MLA ನೋಡಿಯಕ್ಕೆ ಚನ್ನಪಟ್ಟಣ, ಕನಕಪುರ, ರಾಮನಗರ ರೌಡಿಗಳು ಕರ್ಸಿದ್ದಾರೆ. ರೌಡಿಗಳು ಕರ್ಸಿದ್ದಾರೆ, ಇವತ್ತು ಅಲ್ಲೇ ಮಾಡಿದ್ದಾರೆ. RSS ಇವತ್ತು ಫಂಕ್ಷನ್ ಮಾಡ್ಕೊಂಡು ಬರ್ತಾ ಇರೋದು ಈಗ 2 ದಿನದ ಹಿಂದೆ ನಮಗೆ ನಾವು ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಪತ್ರಿಕಾಗೋಷ್ಠಿ ಮಾಡುವಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮಾಧ್ಯಮದವರು ಎದುರುಗಡೆನೆ ಒಬ್ಬ ಶಾಸಕರಿಗೆ ಆಹ್ವಾನ ಇಲ್ಲ ಅಂತ 2 ದಿನದ ಹಿಂದೆ ಒಂದು ಪತ್ರಿಕೆಯನ್ನು ತೋರಿಸಿ ಶಾಸಕರಿಗೆ ಆಹ್ವಾನ ಇಲ್ಲ ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಸಹ ಹೇಳಿದ್ರು. ನಾನು ಹೇಳಿದ್ದೇನೆ. ಇದಾಗಿ 3 ದಿನ ಏನೋ ಆಗ್ತಾ ಇದೆ. 3 ದಿನದ ಹಿಂದೆ ಅದಾದ್ಮೇಲಾದರೂ ಒಂದು ಶಾಸಕನಿಗೆ, ಒಂದು ಸಂಸದರಿಗೆ ಅವ್ರಿಗೊಂದು ಆಹ್ವಾನ ಮಾಡ್ಬೋದಲ್ಲ? ಕಾರ್ಯಕ್ರಮ ತಾನೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ಬರೀ ಒಂದೇ ಒಂದು ಸರ್ಕಾರದ ಕಾರ್ಯಕ್ರಮ, ಅಲ್ಲಿ ಬಂದು 2 ಫೋಟೋ ಹಾಕ್ಕೊಂಡು ಸಂಸದರಿಗೆ ಆಹ್ವಾನ ಇಲ್ಲ, ಒಬ್ಬ ಶಾಸಕನಿಗೆ ಆಹ್ವಾನ ಇಲ್ಲ. ಇವತ್ತು ಇಲ್ಲಿ ನಡೀತಾ ಇರೋಂಥದ್ದು ಒಂದು ಕಾಂಗ್ರೆಸ್ ಕಾರ್ಯಕ್ರಮ. ಕಾಂಗ್ರೆಸ್ ಫ್ಲೆಕ್ಸ್ಗಳು ಹಾಕ್ಬಾರ್ದು ಅಂತ ಇವರೇ ಹೇಳ್ತಾರೆ, ಕಾಂಗ್ರೆಸ್ ಫ್ಲೆಕ್ಸ್ಗಳನ್ನ ಕಟ್ಟಬಾರ್ದು ಅಂತ ಹೇಳ್ತಾರೆ. ಕಾಂಗ್ರೆಸ್ ಫ್ಲೆಕ್ಸ್ ಯಾರನ್ನ ಕಟ್ಟಿದ್ರೆ ಎಲ್ಲ ಲೆಟ್ರು, ಇವತ್ತು ಈ ಲೆಟ್ರಿಗೆ ಏನು ಆಕ್ಷನ್ ತೊಗೊತಾರೆ? ಏನು ತೊಗೊತಾರೆ? ಇವತ್ತು ಊರೆಲ್ಲ ಫ್ಲೆಕ್ಸ್ ಕಟ್ಟಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ ಇವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನನಗೆ ಹೊಡೆಯೋಂಥದ್ದೇನಿತ್ತು? ಪೊಲೀಸ್ನವ್ರು ಹಿಡ್ಕೊಂಬಂದ್ರೆ ಇಲ್ಲಿ ಹೊಡಿತಾರೆ, ಇಲ್ಲಿ ಒದಿತಾರೆ ಹಿಂದೆಯಿಂದ. ಒದಿಯೋಂಥದ್ದೇನಿತ್ತು ನನಗೆ? ಇವರು 2.5 ವರ್ಷ ಆಯಿತು. ಇಲ್ಲಿ ಏನು ಹಾಳಾಗೋಯ್ತು? ಯಾಕೆ ನಿಂತೋಯ್ತು? ನಿಲ್ಸಿದ್ಯಾರು? ಏನಾದರೂ ಒಂದಿದೆಯಾ ಇಲ್ಲಿ 2.5 ವರ್ಷದಲ್ಲಿ? ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನ್ ಬರ್ತಾ ಇರೋದಕ್ಕೆ ಒಂದು ಗಿಮಿಕ್ ಇದು. ಎಲೆಕ್ಷನ್ ಗಿಮಿಕ್ಕಿಗೆ 5 ಜಿಬಿಗಳನ್ನು ಗೆಲ್ಲಬೇಕು ಅಂತೇಳಿ 5 ಪಾರ್ಕ್ಗಳ ಕಾರ್ಯಕ್ರಮ ಹಾಕಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ 2 ಕಾರ್ಯಕ್ರಮ. ಲಾಲ್ಬಾಗು 400 ಎಕರೆ ಇರೋದಕ್ಕೆ ಒಂದೇ ಕಾರ್ಯಕ್ರಮ, 200 ಎಕರೆ ಇರೋಂಥ ಕಬ್ಬನ್ ಪಾರ್ಕ್ ಒಂದೇ ಕಾರ್ಯಕ್ರಮ, RR ನಗರದಲ್ಲಿ 2 ಕಾರ್ಯಕ್ರಮ. ಎಂಥ ದುರಂತ ನೋಡಿ ಇದು. RR ನಗರದಲ್ಲಿ ಬಂದ್ಬಿಟ್ಟು ಏನು, ಬೆಳಗ್ಗೆಯಿಂದ ನೀವು ವಿಡಿಯೋ ನೋಡಿದ್ದೀರಿ, ನೀವೇ ಮೀಡಿಯಾದವ್ರ ಫೋಟೋ ನೋಡಿದ್ದೀರಿ, ವಿಡಿಯೋ ನಿಮ್ಮ ಹತ್ರ ಐತೆ. ಅಲ್ಲಿ ಶಾಸಕನ ಯಾವ ರೀತಿ ಗಮನಿಸ್ತಿದ್ದಾರೆ, ಇಲ್ಲಿ ಸೋತಂಥವ್ರನ್ನ ಎಷ್ಟು ಹತ್ತಿರದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತಾ ಇದೆ ತಾನೇ. ಇದು ನಾನು ಹೇಳೋದಲ್ಲ, ಇದು
ನಿಮ್ಮ ಹತ್ರನೇ ಇದೆ, ನಿಮ್ಮ ಮಾಧ್ಯಮದಲ್ಲೇ ಇದೆ. ಸೋತೋಗಿರೋ ಅಭ್ಯರ್ಥಿನ ಕರ್ಕೊಂಡು ಈ ರೀತಿ ಕ್ಷೇತ್ರ ಹಾಳು ಮಾಡೋದು ಎಷ್ಟು ಮಾತ್ರ ಸರಿ? ಇದು ಎಷ್ಟು ಫ್ಲೈಓವರ್ ನಿಂತೋಗಿದೆ, ಎಷ್ಟು ಪಾರ್ಕ್ ನಿಂತೋಗಿದೆ, ಎಷ್ಟು ಬ್ರಿಡ್ಜಸ್ ನಿಂತೋಗಿದೆ, ಎಷ್ಟು ಸ್ಕೂಲ್ ನಿಂತೋಗಿದೆ. ಇವತ್ತು ಎಲೆಕ್ಷನ್ ಬರ್ತಾ ಇರೋದಕ್ಕೆ ಅಲ್ಲಲ್ಲಿ 10 ಜನನ ಗುಂಪು ನಿಲ್ಸ್ಕೊಂಡು ಯಾರ್ಯಾರು ಕೌನ್ಸಿಲರ್ ಆಗಬೇಕು ಅಂತ ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು 10 ಜನ ನಿಲ್ಸ್ಕೊಂಡು ಅವ್ರ ಮುಖಾಂತರ ದೂರು ಕೊಡ್ಸೋದು. ಆ 10 ಜನ ದೂರು ಕೊಡೋದು, 10 ಜನ ದೂರು ಕೊಡೋದು. ಓಹೋ, ಇವ್ರು ಕ್ಯಾಂಡಿಡೇಟ್ ಆದರೆ ಒಳ್ಳೇದು ಅನ್ನಿಸ್ಕೋಬೇಕು. ಅಲ್ಲಿರೋದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾರ್ಪೊರೇಟರ್ಗಳ ಆಕಾಂಕ್ಷಿಗಳು ಸೇರ್ಕೊಂಡು ಇವತ್ತು ಮಾಡಿರೋಂಥ ಕಾರ್ಯಕ್ರಮ ಇದು. ಒಬ್ಬ ಸೌಜನ್ಯಕ್ಕಾದ್ರೂ ಒಂದು ಶಾಸಕರಿಗೆ, ಒಂದು ಸಂಸದರಿಗೆ ಒಂದು ಆಹ್ವಾನ ಕೊಡ್ಬೇಕಲ್ರಿ. ನಾನು ಹೇಳ್ತೀನಲ್ಲಪ್ಪ, ನನಗೆ ಒಂದೇ ಒಂದು ಆಹ್ವಾನ ಇದ್ರೆ ಇವತ್ತೇ ನಾನು ಈ ರಾಜಕೀಯ ಬಿಟ್ಟು ಹೋಗ್ಬಿಡ್ತೀನಿ. ನಾನು ಇಲ್ಲ ಬರಲಿ, ಇವತ್ತೇ ಅವ್ರು ಯಾವ ದೇವಸ್ಥಾನಕ್ಕೆ ಕರೀತಾರೋ ಆ ದೇವಸ್ಥಾನಕ್ಕೆ ಬಂದು ನಾನು ಪ್ರಮಾಣ ಮಾಡ್ತೀನಿ. ನನಗೆ ಆಹ್ವಾನ ಇಲ್ಲ. ಎಷ್ಟು ಅದನ್ನ ನೀವೇನಂತೀರಿ? ಇದು ನನ್ನ ಇದು ಇವತ್ತು RSS ಡೇ. ಇವತ್ತು ನಿಮ್ಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಲ್ಲ, ಎಲ್ಲ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ. 100ನೇ ವರ್ಷದ ಕಾರ್ಯಕ್ರಮ, ನಾನು RSS ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡು ಬಂದರೆ ಕರಿ ಟೋಪಿ ಅಂತ ಕರೀತಾರೆ. ಎಷ್ಟು ಮಾತ್ರ ಸರಿ ಇದು? ನಾನಿರೋದು ಇವತ್ತು ಯಾವ ಇದರಲ್ಲಿದ್ದೀನಿ? ಕರಿ ಟೋಪಿ ಒಬ್ಬ MLA ರೀ, ನಾನೊಬ್ಬ ಜನಪ್ರತಿನಿಧಿ ರೀ. ನಿಮ್ಗೆ ಅಧಿಕಾರ ಇದೆ, ದೌರ್ಜನ್ಯ ಇದೆ, ದಬ್ಬಾಳಿಕೆ ಇದೆ. ಕನಕಪುರದಲ್ಲಿ ಮಾಡ್ತಾ ಇದ್ದೀರಿ, ಬೆಂಗಳೂರಿಗೂ ಮಾಡ್ತಾ ಇದ್ದೀರಲ್ರಿ. ಇದು ಟೋಪಿ ಬಾರೋ ಇಲ್ಲಿ. ಏನ್ರಿ ಇದು? ಒಬ್ಬ MLA ರೀ, ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರಿಗೆ ಗುಲಾಮಾರಿ. ನಾನು ನೀವು ನನ್ನನ್ನು ಟೋಪಿ ಬಾಯಿಲೆ ಅಂದರೆ ಅದು ಜನರಿಗೆ ಕರೆಯೋದ್ರಿ, ಅದು ನನ್ನನ್ನು ಕರೆಯೋದಲ್ಲ. ಅದು ನನಗೆ ಕರೆದಿಲ್ಲ, ನನ್ನ ಜನರಿಗೆ ಮಾಡ್ತಾ ಇರೋ ಅವಮಾನ ಇದು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಮಾಡ್ತಾ ಇರೋ ಅವಮಾನ ಇದು. ಏನ್ರಿ? ಡಾಕ್ಟರ್ ಮಂಜುನಾಥ್ ಒಬ್ಬ ಸಂಸದರಲ್ಲೇನ್ರಿ, ಅವ್ರದ್ದೆಲ್ಲ ಒಂದು ಆಹ್ವಾನ ಇದೆಯೇನ್ರಿ? ನೋಡಿದ್ರಲ್ರಿ, ಸರಿನೇನ್ರಿ ಇವೆಲ್ಲ? ಇಷ್ಟು ದೌರ್ಜನ್ಯ, ಇಷ್ಟು ದಬ್ಬಾಳಿಕೆ. ಈ ಬಗ್ಗೆ ಸ್ಪೀಕರ್ಗೆ ಏನಾದ್ರು ದೂರು ಕೊಡ್ತೀರಾ ಅಂತ ಸರ್? ನಿಮಗೆ ಒಂದು ಹೇಳ್ತೀನಿ ಕೇಳಿ, ಇವತ್ತು ನಡೀತಾ ಇರೋ ದೌರ್ಜನ್ಯ ಅಷ್ಟಿಷ್ಟಲ್ಲಪ್ಪ, 1-2 ಅಲ್ಲಪ್ಪ. ಇಡೀ ಬೆಂಗಳೂರು ಹಾಳಾಗೋಗ್ಬಿಟ್ಟಿದೆ ರೀ. ಇಡೀ ಬೆಂಗಳೂರು ಹಾಳಾಗೋಗಿದೆ ರೀ. IT BTನವರು ನಾವು ಹೋಗ್ತೀವಿ ಅಂದರೆ ಹೋಗು ಅಂತ ಓಡಿಸ್ತಾರಲ್ರಿ. ಅವ್ರ ತಮ್ಮನ ಸೋಲ್ಸಿದ ಕರ್ಮ ಇದು. ಅವ್ರ ತಮ್ಮನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರ ತಮ್ಮನಿಗೆ ಏನಾರು ನಾನು ಹಿಂದೆ ಬಾಗ್ಲಲ್ಲಿ ಸಹಾಯ ಮಾಡಿದರೆ ನನಗೆ ಭಾಳ ಇರಲಿಲ್ಲ. ನೇರವಾಗಿ ಒಬ್ಬ ಹೃದಯವಂತ ಡಾಕ್ಟರ್ ಮಂಜುನಾಥ್ನ ನೀವು ನೋಡ್ರಿ, ನನ್ನ ಮೇಲೆ ಯಾವ ಅಲಿಗೇಷನ್ ಇರಲಿಲ್ಲ, ಒಂದು ಕಂಪ್ಲೇಂಟ್ ಇರಲಿಲ್ಲ. ಮುನಿರತ್ನ ಒಳ್ಳೆಯವನು, 7 ವರ್ಷ ಮುನಿರತ್ನ ಒಳ್ಳೆಯವನು. ಇವ್ರನ್ನ ಬಿಟ್ಟು ಬಂದ ಮೇಲೆ ರೇಪ್ ಕೇಸ್ಗಳು, ದಲಿತ ದೌರ್ಜನ್ಯ ಕೇಸ್ಗಳು, ಎಷ್ಟು ಕೇಸ್ಗಳ್ರಿ? 1-2 ಹಾಂ, ಎಷ್ಟು ಜನದ ಮನೆ ಹಾಳಾಗೋಗ್ತಾಯಿತ್ರಿ. ಜಾರಕಿಹೊಳಿ ಕುಟುಂಬ ಇರ್ಬೋದು, ರಾಜಣ್ಣನ ಕುಟುಂಬ ಇರ್ಬೋದು, ನಾನು ಇರ್ಬೋದು, ರೇವಣ್ಣಂತ ಇರ್ಬೋದು. ಎಷ್ಟು 1-2 ರೀ? ಎಷ್ಟು ಮನೆ ರೀ ಹಾಳು ಮಾಡ್ತಾ ಇರೋದು? ಅವ್ರಿಗೂ ಸಂಸಾರ ಇದೆ ಅಲ್ಲೇನ್ರಿ? ಇಲ್ಲೇನು ಯಾರು ಸಣ್ಣ ಹುಡುಗರಲ್ವೇನ್ರಿ? ಮೊಮ್ಮಕ್ಕಳಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಮೊಮ್ಮಕ್ಳಿಗೆ ಮದುವೆ ಮಾಡೋ ವಯಸ್ಸಿದೆ. ಇವತ್ತು ನನಗೆ ನನ್ನ ಮೊಮ್ಮಕ್ಕಳು ಇವಾಗ 15 ವರ್ಷ ರೀ. ನನ್ನ ಮೇಲೆ ರೇಪ್ ಕೇಸ್ ಹಾಕ್ಸ್ತಾರೆ ರೀ ಕರ್ಕೊಂಬಂದು. ಏನ್ರಿ ಇವೆಲ್ಲ ಕರ್ಮ ಅಲ್ವೇನ್ರಿ? ಸಂಸ್ಕೃತಿ ಯಾರ್ದು ಅಂತ ಗೊತ್ತಾಯ್ತಲ್ಲ, ಸಂಸ್ಕೃತಿ ಯಾರ್ದು ಅಂತ ಗೊತ್ತಾಯ್ತಲ್ಲ. ಒಬ್ಬ MLAಗೆ ಟೋಪಿ ಏನ್ರಿ ಸಂಸ್ಕೃತಿ ಇದು? ಯಾರ್ದು ಸಂಸ್ಕೃತಿ? ಸರ್ ಈಗ ಒಂದು ತಿಳ್ಕೊಳ್ಳಿ, ಪಾಪ ಪೊಲೀಸವ್ರು ಏನ್ರಿ ಮಾಡ್ತಾರೆ? ಪೊಲೀಸವ್ರು ಏನು ಮಾಡ್ತಾರೆ? ಪೊಲೀಸ್ ಚೇರ್ ಇವತ್ತು ಸೇಲ್ಗಿಟ್ಟವ್ರಿ. ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೋ ಅವ್ರಿಗೆ ಇಲ್ಲಿ ಚೇರ್ ಕಾಯ್ಕೊಂಡಿದೆ. ಬಿಡ್ ಮಾಡೋರು ಸಿಕ್ಕಬೇಕು. ಏನು ಮಾಡ್ತಾರೆ ಪಾಪ? ಪೊಲೀಸವ್ರದ್ದು ಏನು ತಪ್ಪಿದೆ? ಬಿಡ್ಡಿಂಗ್ ನಡೀತಾ ಇದೆ, ಒಂದೊಂದು ಸ್ಟೇಷನು ಬಿಡ್ಡಿಂಗ್ ನಡೀತಾ ಇದೆ. ಆ ವ್ಯಾಪಾರಕ್ಕೆ ಇನ್ನೂ ಯಾರು ಸೂಟ್ ಆಗ್ತಾ ಇಲ್ಲ, ಆ ಸೂಟ್ ಆಗಿದ ತಕ್ಷಣ ಚೇಂಜ್ ಮಾಡೋದು ಎಲ್ಲ 2 ವರ್ಷ. ಪಾಪ ಅವ್ರು ಏನು ಮಾಡ್ತಾರೆ? ಅಲ್ಲ, ಈಗ ನೀವು ಶಾಸಕರಾಗಿ ನಿಮ್ಮನ್ನ ಸಭೆ ಕರೆದಿಲ್ಲ ಅಂತ ಹೇಳ್ತಿದ್ರಿ ಸರ್, ಇದನ್ನ ಎಲ್ಲಿ ಪ್ರಶ್ನೆ ಮಾಡ್ತೀರಿ ಅಂತ ನಿಮ್ದಂತ ನೋಡಿ. ನೀವು ಅಲ್ಲಿ ಫ್ಲೆಕ್ಸ್ ನೋಡಿದ್ದೀರಿ, ಹಿಂದಗಡೆ ನೋಡಿದ್ದೀರಿ. ಏನು ಆಹ್ವಾನ ಇದೆಯಪ್ಪ ಅಲ್ಲಿ? ಕರ್ನಾಟಕ ರಾಜ್ಯ ಸರ್ಕಾರ, ಸಂಸದರು, ಶಾಸಕರು ಸಂವಿಧಾನದಲ್ಲಿ ಅವ್ರನ್ನ ಕರಿಬೇಕಾಗಿರೋದು ಹಕ್ಕು ಯಾರದ್ರಿ? ನೀನು ರಾಜ್ಯದ ಮುಖ್ಯಮಂತ್ರಿ ಅಲ್ವೇನಪ್ಪ? ನೀವು ಆಹ್ವಾನ ಕೊಡ್ಬೇಕು ರೀ. ಸಿದ್ದರಾಮಯ್ಯನವ್ರ ಜೊತೆ ನಾನು ಇದ್ದವನು.
ಒಂದು ದಿನ ಸಿದ್ದರಾಮಯ್ಯನವ್ರು ಯಾವುದೋ ಒಂದು ಕಾರ್ಯಕ್ರಮನ ನನಗೆ ಗೊತ್ತಿಲ್ಲದೆ ಹೋಗಿ ಮಾತಾಡಿದ್ದಕ್ಕೆ MLAಗೆ ಹೇಳಿದ್ಯಾ ಅಂತ ಕೇಳಿದ್ದಾರೆ. ಇಲ್ಲ ಹೇಳಿಲ್ಲ ಸರ್, ಇವಾಗ ಹೋಗಿ ಹೇಳ್ತೀವಿ. MLAಗೆ ಹೋಗಿ ಹೇಳ್ಬಿಟ್ಟು MLA ಫಿಕ್ಸ್ ಮಾಡಿ ಡೇಟಿಗೆ ಕಾರ್ಯಕ್ರಮ ಮಾಡು. ನಿಮ್ಗೆ ಇಷ್ಟ ಬಂದಂಗೆಲ್ಲ ಕಾರ್ಯಕ್ರಮ ಮಾಡಬೇಡಿ. ಒಂದು MLA ಗೌರವ ಕೊಡೋದು ಕಲ್ತ್ಕೊಡ್ರಿ. ಒಂದು MLA ಅಂದರೆ ಏನು ಅಂದ್ಕೊಂಡಿದ್ದೀರಿ ನೀವು ಅಫಿಷಿಯಲ್ಸು? ಫಸ್ಟ್ ಹೋಗಿ ಡೇಟ್ ಕನ್ಫರ್ಮ್ ಮಾಡ್ಕೊಂಬಂದು ಆಮೇಲೆ ನನ್ನ ಹತ್ರ ಡೇಟಿಗೆ ಬನ್ನಿರಿ ಅಂತ ಹೇಳಿದ್ರು. ಅದು ಸಿದ್ದರಾಮಯ್ಯನ ದೊಡ್ಡತನ. ಸಿದ್ದರಾಮಯ್ಯನ ಸುಮ್ಮನೆ ಅಲ್ಲ ರೀ. ಆಮೇಲೆ ನನ್ನ ಹತ್ರ ಬಂದು ಸರ್ CM ಹತ್ರ ಹೋಗಿದ್ವಿ, ಈ ಥರ ನಿಮ್ಮನ್ನು ಭೇಟಿ ಮಾಡೋಕೆ. ಅಲ್ಲಪ್ಪ ನನಗೆ ಹೇಳಿದ್ರೆ ನಾನೇ ಬರ್ತಾ ಇದ್ನಲ್ಲಪ್ಪ ಅಂದೆ. ಇಲ್ಲ ಸರ್, ಯಾವ ಡೇಟು ಅವನು? ಆಯ್ತಪ್ಪ, ನೀವು ಯಾವ ಡೇಟಿಗೆ ಮಾಡಿದ್ರೆ ಅದೇ ಡೇಟಿಗೆ ಮಾಡಿರಿ, ನಾನು CMಗೆ ಹೇಳ್ತೀನಿ ಅಂದೆ. ಇದಿರಿ ದೊಡ್ಡತನ, ಇದಿರಿ ಗೌರವ. ಈಗ GBAಗೂ ಕೂಡ ವಿರೋಧ ಇತ್ತು, ಸಭೆಗೆ ಅಟೆಂಡ್ ಮಾಡಲಿಲ್ಲ ಅವರ ಮೊದಲ ಸಭೆಗೆ. ಬಿಜೆಪಿ ಶಾಸಕರೆಲ್ಲ ಗೈರಾದ್ರಿ, ಆದ್ರೂ ಅದಕ್ಕೂ ಹೇಳಿದ್ರು ಯಾರಾದ್ರೂ ಗೈರಾಗಿ ನೀವು ಎಲೆಕ್ಷನ್ಗೆ ನಿಂತ್ಕೋಬೇಡಿ ಅಂತ ಹೇಳಿದ್ರು DC. ನೋಡಿ, ಒಂದು ಮಾತು ಹೇಳ್ತೀನಿ, 7 ಕೋಟಿ ಕನ್ನಡಿಗರು ದೇವ್ರನಲ್ಲಿ ಹರಕೆ ಮಾಡ್ಕೊಳ್ಳೋಣ. ಇಂಥ ರಾಜಕಾರಣಿ ಇನ್ನೊಂದು ಸಾರಿ ಈ ಭೂಮಿಗೆ ಬರೋದು ಬೇಡ. ಅದೊಂದು ಮಾತ್ರ ದೇವ್ರಲ್ಲಿ ನಾವೆಲ್ಲರೂ ಹರಕೆ ಮಾಡ್ಕೋಬೇಕಾಗತ್ತೆ. ನಾನು ರಾಜಕೀಯನ ಹೊರತುಪಡಿಸಿ ಮಾತನಾಡ್ತಾ ಇರೋವಂಥದ್ದು. ಇಂಥ ಒಂದು ರಾಜಕಾರಣಿ ಇನ್ನು ಯಾವತ್ತೂ ಎಲ್ಲೂ ಬರಬಾರ್ದು. ನೋಡಿ, ಆ ದೈವ ಕೃಪೆ, ಈ ಭೂಮಿ ಮೇಲೆ ದೇವರು ಅನ್ನೋದು ಇದ್ದಾನೆ. ನಾವೆಲ್ಲರೂ ಕಾಯ್ದು ನೋಡೋಣ. ನಾವು ದೇವ್ರು ನಂಬೋ ಜನ ತಾನೆ. ಇಷ್ಟೊಂದು ಪಾಪಗಳು, ಇಷ್ಟೊಂದು ದೌರ್ಜನ್ಯ, ಇಷ್ಟೊಂದು ದಬ್ಬಾಳಿಕೆ, ಇಂಥ ಮಾತು, ಇಂಥ ನಡೆ, ಇಂಥ ನುಡಿ, ಏನ್ರಿ ಇವೆಲ್ಲ? ಒಳ್ಳೇದೇನ್ರಿ ಇದು? ಆಯಿತು, ನಾನು ಬಂದಿದ್ದೀನಿ. ಅಫಿಷಿಯಲ್ಗೆ ಒಂದು ಮಾತು, ಏನ್ರಿ MLAಗೆ ಯಾಕ್ರಿ ಇನ್ವಿಟೇಷನ್ ಕೊಟ್ಟಿಲ್ಲ? ಯಾಕ್ರಿ MP ಗೆ ಇನ್ವಿಟೇಷನ್ ಕೊಟ್ಟಿಲ್ಲ? ಯಾಕ್ರಿ MP ಕರೀಲಿಲ್ಲ? ಯಾಕ್ರಿ MLAಗೆ ಇವಾಗ ಇಲ್ಲಿ ಬಂದು ಯಾರು ಕೊಡ್ರಿ ಇಲ್ಲಿ, ಏನಾದ್ರು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿರೋದಿದ್ರೆ ಕೊಡ್ರಿ ಇಲ್ಲಿ ಅಂತ ಕೇಳ್ಬೋದಲ್ವಾ? ಸರ್, ಈಗ ನಿಮ್ಮನ್ನ ಟಾರ್ಗೆಟ್ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿರೋದಾ ಅಂತ ಸರ್? ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸರ್ಕಾರದ ಕಾರ್ಯಕ್ರಮನ, ಕಾಂಗ್ರೆಸ್ ಕಾರ್ಯಕ್ರಮನ? ಇದು ಸರ್ಕಾರದ ಕಾರ್ಯಕ್ರಮನ? ಹಾಂ, ಬರೀ ರೌಡಿ ಶೀಟ್ಗಳಲ್ಲಿರೋದು, ಬರೀ ರೌಡಿ ಶೀಟ್ಗಳು. ನೋಡಿದ್ರಲ್ಲ ಅಲ್ಲಿ ಅಲ್ಲೇ ಮಾಡಕ್ಕೆ ಹೆಂಗ್ ಬರ್ತಾ ಇದೆ? ಎಲ್ಲ ರೌಡಿ ಶೀಟ್ರುಗಳ್ರಿ. ನೀವು ಪೊಲೀಸವ್ರು ಇಲ್ದೇ ಇದ್ರೆ ಇವತ್ತು ನನ್ನನ್ನು ಇವತ್ತು ಮುಗಿಸಿರೋರು ಇಲ್ಲಿ. ಇವತ್ತೇನಾರು ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಪೊಲೀಸವರು. ನೋಡಿದ್ರಲ್ಲ ನೀವೇ, ನಿಮ್ಮ ಹತ್ರ ಕ್ಲಿಪ್ಪಿಂಗ್ ಇಲ್ವಾ? ನಾನು ಕೇಳ್ತಾರೆ ಪ್ರೋಟೋಕಾಲ್ ಯಾಕೆ? ಆದ್ರೆ ನಾನು ಕೇಳಿದ್ದೇನು, MP-ಯಲ್ಲಿ MLA-ಯಲ್ಲಿ ಸರ್ಕಾರದ ಕಾರ್ಯಕ್ರಮ ಇಷ್ಟೇ ತಾನೆ. ಬೆಳಗ್ಗೆಯಿಂದ ಪಾದಯಾತ್ರೆ ಮಾಡ್ತಾವ್ರು. ಯಾರಿದ್ದಾರೆ ಜೊತೆಯಲ್ಲಿ? ಇದಾರೇನ್ರಿ ಯಾರಾದ್ರು? ಹೇಳ್ರಿ, ಯಾರಾದ್ರು ಇದಾರ? ಸಮಸ್ಯೆ ಕೇಳಕ್ ಬರೋರ್ಗೆ 2 ವರ್ಷ ಬೇಕಾಗಿತ್ತಾ? ಎಲೆಕ್ಷನ್ ಡೇಟ್ ಹತ್ರ ಬರ್ತೈತೆ ಅಂತ GB ಅನೌನ್ಸ್ ಮಾಡ್ಬಿಟ್ಟು ಈಗ ಬರ್ತಾ ಇರೋದು. ಯಾಕೆ 2 ವರ್ಷದಿಂದ ಕಾಣಿಸ್ಲಿಲ್ವಾ JP ಪಾರ್ಕು? ಮತ್ತೆ ಇನ್ನೇನು, ಮತ್ತೆ 2 ವರ್ಷದಿಂದ ಕಾಣಿಸ್ತಾ ಇರೋ JP ಪಾರ್ಕ್ ಇವಾಗ ಕಾಣಿಸ್ತಾ ಇದೆಯಾ? 2 ವರ್ಷದಿಂದ ಇಲ್ಲ. 120 ಕೋಟಿ ರೀ, 120 ಕೋಟಿ. ಎಷ್ಟು? ಸರ್ಕಾರ ಬಂದಿದ ತಕ್ಷಣ ಎತ್ತು ಬಿಟ್ರಿ 120 ಕೋಟಿ ಹೋಯ್ತ್ರಿ. ಕಾಲು ಹಿಡ್ಕೊಂಡಿದ್ದೀನಿ ರೀ ಹೋಗ್ಬಿಟ್ಟು, ದಯವಿಟ್ಟು ಇದನ್ನ ಹಾಳು ಮಾಡಬೇಡಿ, ಬಿಟ್ಬಿಡಿ, ಈ ಅನುದಾನ ವಾಪಸ್ ಕೊಟ್ಬಿಡಿ, ತಗೋಬೇಡಿ ಅಂತೇಳಿ ಕಾಲು ಹಿಡ್ಕೊಂಡೆ ರೀ. ಕಾಲು ಹಿಡ್ಕೊಂಡ್ರು ಕೊಟ್ಟಿಲ್ಲ ರೀ. ಅದನ್ನ ಎತ್ಕೊಂಡೋಗಿ ಪುಲಿಕೇಶಿ ನಗರಕ್ಕೆ, ಶಿವಾಜಿ ನಗರಕ್ಕೆ, ಚಾಮರಾಜಪೇಟೆಗೆ ಕೊಟ್ರಿ. ಸರ್, CM ಅವ್ರನ್ನ ನಾನು ನೋಡ್ತಾ ಇದ್ರೆ 2013ರಿಂದ 18 ಇವರೇನ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಂಬಕ್ಕಾಗ್ತಾ ಇಲ್ಲ. ಅವರೇನಾ ಇವರು? ಇವ್ರ ಜೊತೆ ನಾನೇನ 5 ವರ್ಷ ಕೆಲಸ ಮಾಡಿದ್ದು? ಅವರೇನಾ ಇವತ್ತು ಹಿಂಗಾಗಿರೋದು? ನಂಬಕ್ಕಾಗ್ತಾ ಇಲ್ಲ, ಸಾಧ್ಯನೇ ಇಲ್ಲ. ಹೆಂಗಿದ್ದಂಥ ಮುಖ್ಯಮಂತ್ರಿ ರೀ ಅವರು. ಅವ್ರ ಡಿಸಿಷನ್ ಹೆಂಗಿತ್ರಿ? ಬೋಲ್ಡ್ ಡಿಸಿಷನ್ ರೀ. MLA ಆಗಿರಲಿ, ಮಿನಿಸ್ಟರ್ ಆಗಿರಲಿ, ಅಂಥವ್ರು ಏನಾಗಿದೆ ಇವತ್ತು, ಏನು ನಡೀತಾ ಇದೆ, ಯಾಕೆ ಹಿಂಗಾಗಿದ್ದಾರೆ ಒಂದು ಅರ್ಥ ಆಗ್ತಾ ಇಲ್ಲ. ಸರ್, ಈಗ ಅವ್ರಿಗಿರೋದು ಒಂದೇ ಒಂದು ಸರ್, ಮುನಿರತ್ನ ರಾಜೀನಾಮೆ ಕೊಡಬೇಕು. ಅವ್ರ ಜೊತೆ ಪಾದಯಾತ್ರೆ ಮಾಡಿದವ್ರು MLA ಆಗಬೇಕು. ಇಷ್ಟೇ ಅವ್ರ ಅಜೆಂಡಾ. ಸರ್, ನಾನು ಸಾಯೋದು ಇಲ್ಲೇನೆ, ನನ್ನನ್ನು ಸಾಯಿಸೋದು ಇವರೇನೆ. ನಾನು ರಾಜೀನಾಮೆ ಕೊಡಲ್ಲ. ನಾನು ಹಿಂಗೆ ಇರ್ತೀನಿ ರೀ, ನಾನು ಹಿಂಗೆ ಇರ್ತೀನಿ. ನನ್ನ ಸಾಯಿಸೋದು ಅವರೇ, ಸಾಯೋದು ಅವರಿಂದನೇ. ಸಾಯ್ತೀನಿ ಹೊರತು ರಾಜೀನಾಮೆ ಕೊಡಲ್ಲ. ಇನ್ನೂ 1-2 ರೇಪ್ ಕೇಸ್ ಹಾಕ್ತಾರಾ?
ಈಗ ಇನ್ನೂ ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳನ್ನ ಹುಡುಕ್ತಾವ್ರೆ, ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ, ಅವ್ರ ಮನೆ ಹಾಳು ಮಾಡ್ತಾರೆ. ಸರ್ ಮೊನ್ನೇನು ಆರ್ ಅಶೋಕ್ ಪ್ರೆಸ್ ಮೀಟ್ ಮಾಡಿದಾಗ ಮಲ್ಲೇಶ್ವರಂ ಅಲ್ಲಿ RR ನಗರವನ್ನು ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ, ಯಾಕೆ ಏನು ಸರ್ ಇಷ್ಟೊಂದು ಯಾಕೆ? ಬೆಳಗ್ಗೆಯಿಂದ ಪಾದಯಾತ್ರೆ ವಿಡಿಯೋ ನೋಡಿಕೊಂಡು ನಿಮಗೆ ಉತ್ತರ ಸಿಗುತ್ತೆ. ಸರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಏನು ಹೇಳ್ತೀರಾ ಸರ್ ಇವತ್ತಿನ ಘಟನೆ ಬಗ್ಗೆ? ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಏನು ಹೇಳಬೇಕು ಅಂದರೆ, ಈ ಸರ್ಕಾರ ಆದಷ್ಟು ಬೇಗ ತೊಲಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬಂದು ಈ ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಅಂತ ನಾವೆಲ್ಲ ದೇವ್ರ ಹತ್ರ ಬೇಡೋದು ಬಿಟ್ಟರೆ ಇನ್ನೇನೂ ಇಲ್ಲ ನಮಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.